ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಮೀನು ಸಾಂಬಾರು ಮಾಡೋದು ಹೇಗೆ, ನಮ್ಮನೆ ಸ್ಟೈಲಲ್ಲಿ ಹೇಗೆ ಮೀನು ಸಾಂಬಾರು ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಹೇಗೆ ಸಿಂಪಲ್ಲಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಏನೇನು ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನೀಟಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿರೋ 1 kg ಮೀನು, 2 ಈರುಳ್ಳಿ, 10ರಿಂದ 15 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, 1/4 ಸ್ಪೂನ್ ಮೆಂತ್ಯ, 10ರಿಂದ 15 ಕಾಳು ಮೆಣಸು, 4 ಪೀಸು ಚಕ್ಕೆ, 5ರಿಂದ 6 ಲವಂಗ, 1/4 ಸ್ಪೂನ್ ಓಂಕಾಳು, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಬಿಸಿನೀರಲ್ಲಿ ನೆನೆಸಿ 10 ನಿಮಿಷ ಬಿಡಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ನೀಟಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿರೋ ಕೊತ್ತಂಬರಿ, 2 ದಪ್ಪ ಸೈಜು ಟೊಮೊಟೊ, ಒಂದು ಕಪ್ಪಷ್ಟು ಕಾಯಿ ತುರಿ. ಮೊದಲು ತೊಳೆದಿಟ್ಕೊಂಡಿರೋ ಮೀನಿಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೋಣ, 1 ಸ್ಪೂನು ಉಪ್ಪು ಹಾಕೋಣ, ಬೇಕಾದರೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೋಬೋದು. ನಾನು ಇದು ಎರಡು ಇಂಗ್ರೀಡಿಯೆಂಟ್ಸ್ ಮಾತ್ರ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಮಿಕ್ಸ್ ಮಾಡಿ ನೀಟಾಗಿ 30ರಿಂದ 40 ನಿಮಿಷ ನೆನೆಗೆ ಬಿಡಬೇಕು. ನನ್ನ ಮೊದಲನೇ ವಿಡಿಯೋ ಕೊನೆ ತನಕ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನಿಮಿಷ ನೆನೆಗೆ ಬಿಡೋಣ. ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಮೊದಲಿಗೆ ಕಡಾಯಿ ಇಟ್ಕೊಂಡು 2 ಸ್ಪೂನ್ ಆಯಿಲು, ಅದು ನೀಟಾಗಿ ಹಾಕ್ಬಿಡಿ. ಅದಕ್ಕೆ ತೆಗೆದಿಟ್ಕೊಂಡಿರೋ ಮಸಾಲೆ ಎಲ್ಲ ಆ್ಯಡ್ ಮಾಡೋಣ. ಚಕ್ಕೆ, ಲವಂಗ, ಓಂಕಾಳು, ಕಾಳು ಮೆಣಸು, ಮೆಂತ್ಯ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಕಟ್ ಮಾಡ್ಕೊಂಡು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಬ್ರೌನಿಶ್ ಆಗೋವರೆಗೂ ಹುರ್ಕೊಳ್ಳೋಣ. ಇದನ್ನು ಈಗ ಇದು ಬ್ರೌನಿಶ್ ಆಯಿತು. ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ. ಇದು ನೀರಿನ ಅಂಶ ಹೋಗೋವರೆಗೂ ಹುರ್ಕೊಳ್ಳೋಣ. ಇದು ಚೆನ್ನಾಗಿ ಸಾಫ್ಟ್ ಆಗಬೇಕಿದು. ಸಾಫ್ಟ್ ಆಯಿತು. ಇದಕ್ಕೆ ಒಂದು ಬಿಡಿಸಿಟ್ಕೊಂಡು ಬೆಳ್ಳುಳ್ಳಿ, ಶುಂಠಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಹುರಿದಾದ್ಮೇಲೆ ಇದಕ್ಕೆ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ಮೇಲೆ ಇದಕ್ಕೆ 2ರಿಂದ 3 ಸ್ಪೂನ್ ಧನಿಯಾ ಪೌಡ್ರು, ಒಂದು 2 ಸ್ಪೂನ್ ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಈಗ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗಿನ್ನೂ ಸ್ಪೈಸಿ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಆಲ್ರೆಡಿ ಅರಿಶಿನ ಪುಡಿ ಮೀನಿಗೆ ಹಾಕಿದ್ವಲ್ಲ, ಈ ಮಸಾಲೆ ರುಬ್ಬಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ ಹಾಕಿದ್ದಾಯ್ತಲ್ವ, ಇದಕ್ಕೆ ಬಿಸಿ ನೆನೆಸಿಟ್ಟು ಹುಣಸೆಹಣ್ಣು ನೀರು ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಜೊತೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅಗಲಿರೋ ಪಾತ್ರೆ ತೊಗೊಳ್ಳೋಣ. ಅಗಲಿರೋ ಪಾತ್ರೆಗೆ 2 ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಹೀಟಾದಮೇಲೆ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಬ್ರೌನಿಷ್ ಮಾಡ್ಕೊಳ್ಳೋಣ. ಇದು ಬ್ರೌನಿಷ್ ಆದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋಣ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಎಗ್ರೋ ಚಾನ್ಸಸ್ ಇರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲೆ ಹಾಕ್ಕೊಳ್ಳಿ. ಮಸಾಲೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಮೇಲೆ ಸ್ವಲ್ಪ ಕೈ ಆಡಿಸಿದ್ಮೇಲೆ ಸ್ವಲ್ಪ ಎಣ್ಣೆ ಬಿಡೋ ಟೈಮಲ್ಲಿ ಸ್ವಲ್ಪ ಮಿಕ್ಕಿರೋ ಮಸಾಲೆ ಇರುತ್ತಲ್ಲ ನೀರು ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ.
ಇದಕ್ಕೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ತಿಕ್ನೆಸ್ ಇದೆಯಲ್ಲ, ಇದಕ್ಕೆ ಒಂದು ಗ್ಲಾಸ್ ವಾಟರ್ ಆ್ಯಡ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳ್ಳೆ ಬೇಕಾದ ತೆಳ್ಳಗೆ, ಇಲ್ಲಾಂದರೆ ಇನ್ನು ಸ್ವಲ್ಪ ಇದಾಗಬೇಕಂದ್ರೆ ಮಾಡ್ಕೊಬೋದು. 10ರಿಂದ 15 ನಿಮಿಷ ಕುದಿ ಬಂದಮೇಲೆ ಚೆನ್ನಾಗಿ ಕುದಿದಿದೆ 2-3 ಸತಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಮಸಾಲೆ ಎಲ್ಲ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಈ ಕುದಿಗೆ ತೊಳೆದಿಟ್ಕೊಂಡಿರೋ ನೆನೆಸಿಟ್ಟಿರೋದು ಮೀನಿದೆಯಲ್ಲ, ಈ ಮೀನನ್ನ ಹಾಕೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೀನು ಪೀಸಲ್ಲಿ ಹಾಕೋಣ. ಈಗ ಮೀನು ಪೀಸಲ್ಲಿ ಹಾಕಿದಾಯಿತು. ಇದು ಒಂದು 10 ನಿಮಿಷ ಕುದಿಬೇಕು. ಕುದ್ರೆ ಆ ಮೀನೆಲ್ಲ ಇದು ಸಾಫ್ಟ್ ಆಗುತ್ತೆ. ಸುಮ್ಮನೆ ಇದು ಮುಚ್ಚೋದು ಬೇಡ, ಸುಮ್ಮನೆ ಈಗ ಲೈಟಾಗಿ ಕ್ಲೋಸ್ ಮಾಡ್ಕೊಂಡು ಸಾಕು. ಒಂದು 10 ನಿಮಿಷ ಇದು ಕುದ್ಮೇಲೆ ನೋಡೋಣ ಹೇಗಾಗಿದೆ ಅಂತ. ಬೆಂದಿದೆ. ಇದು ನೀಟಾಗಿ ಒಂದು ರೌಂಡ್ ಹಂಗೆ ಸುಮ್ಮನೆ ಕೈ ಆಡಿಸ್ಬೇಕು. ಜಾಸ್ತಿ ತಿರ್ಸಕ್ಕೆ ಹೋದರೆ ಪುಳಿಯಾಗೋಗುತ್ತೆ, ಇದು ಮುರುಗಾಗೋಗುತ್ತೆ. ಸೊ ಹಾಗಾಗಿ ಸುಮ್ಮನೆ ಒಂದು ರೌಂಡ್, ಅದಕ್ಕೆ ಲೈಟಾಗಿ ಕೊತ್ತಂಬರಿ ಆಯಿತು. ಮೀನು ಸಾಂಬಾರು ರೆಡಿ ಆಯಿತು. ಈಗ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡು ಈಗ ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಸರ್ವಿಂಗ್ ಮಾಡ್ಕೊಳೋದಷ್ಟು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.